ಕಳಪೆ ಕಾಮಗಾರಿಯಿಂದ ಮೂರು ದಿನಕ್ಕೆ ಡಾಂಬರ್ ರಸ್ತೆ ಕಿತ್ತು ಬಂದಿದೆ. ಗುತ್ತಿಗೆದಾರನ ದುಡ್ಡಿನ ದುರಾಸೆಗೆ ಹೊಸ ಡಾಂಬರ್ ರಸ್ತೆ ರೊಟ್ಟಿಯಂತೆ ಎದ್ದು ಬರ್ತಾ ಇದೆ. ಇದರಿಂದ ಕೋಟಿ ಸರ್ಕಾರದ ಹಣ ಮಣ್ಣು ಪಾಲಾಗಿದೆ. ಇಷ್ಟಾದರೂ ದಪ್ಪ ಚರ್ಮದ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದು ಸಾರ್ವಜನಿಕರ ಆಕ್ರೋಶಕ್ಕಿದು ಕಾರಣ ಆಗಿದೆ. ಈ ದೃಶ್ಯಗಳನ್ನು ನೋಡ್ತಿದ್ರೆ ಏನ್ ಹೇಳಬೇಕೋ ಒಂದು ಗೊತ್ತಾಗ್ತಿಲ್ಲ. ಹಣದಾಸಿಗೆ ಕಳಪೆ ಕಾಮಗಾರಿ ಮಾಡಿ ಜೇಬು ತುಂಬಿಸಿಕೊಳ್ತಾರೆ. ಜನರ ಸಂಚಾರಕ್ಕೆ ಒಳ್ಳೆ ರಸ್ತೆ ಮಾಡ್ತಾರೆ ಅಂದ್ರೆ ಬೇಕಾಬಿಟ್ಟಿ ಕೆಲಸ ಮಾಡ್ತಿದ್ದಾರೆ. ಸರ್ಕಾರ ರಸ್ತೆಗಳ ಅಭಿವೃದ್ಧಿಗೆ ಕೋಟಿ ಅನುದಾನ ಕೊಟ್ರೆ ಗುತ್ತಿಗೆದಾರರು ಮಾತ್ರ ಕಳ್ಳಾಟ ಆಡ್ತಿದ್ದಾರೆ. ಅಧ್ವಾನ ಕಾಮಗಾರಿ, ರಸ್ತೆಯಲ್ಲಿ ಕಿತ್ತು ಬಂತು ಡಾಂಬಾರು. ಗುತ್ತಿಗೆದಾರನ ಕಳ್ಳಾಟ, ಸಿಡಿದೆದ್ದ ಸಾರ್ವಜನಿಕರು. ಇದೇನ್ ರಸ್ತೆಗೆ ಹಾಕಿರೋ ಡಾಂಬಾರು ಅಥವಾ ಒಣಗಿಸಿರೋ ರೊಚ್ಚಿನೋ ಒಂದು ಗೊತ್ತಾಗ್ತಿಲ್ಲ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಕೋನಸಾಗರ ಗ್ರಾಮದ ಹೊರಭಾಗದಲ್ಲಿ ಕಳಪೆ ಕಾಮಗಾರಿಗೆ ಜನ ಸಿಡಿದೆದ್ದಿದ್ದಾರೆ. ಇದು ಈರಣ್ಣನ ಗುಡ್ಡದಿಂದ ಕೋನಸಾಗರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ. ಕಳೆದ ಹಲವು ದಿನಗಳಿಂದ ರಸ್ತೆ ಸಂಪೂರ್ಣ ಕಿತ್ತು ಹಾಳಾಗಿ ಹೋಗಿತ್ತು. ಇದರಿಂದ ಮೊಳಕಾಲ್ಮೂರು ಶಾಸಕ ಎನ್.ವೈ. ಗೋಪಾಲಕೃಷ್ಣ 2 ಕೋಟಿ ರೂಪಾಯಿ ಅನುದಾನ ನೀಡಿದ್ದು ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆಯನ್ನೂ ಸಲ್ಲಿಸಿದರು. ಆದರೆ ಡಾಂಬಾರು ಕಾಮಗಾರಿ ಪೂರ್ಣಗೊಂಡ ಕೆಲವೇ ದಿನಗಳಲ್ಲಿ ಸಂಪೂರ್ಣ ಕಿತ್ತು ಬರ್ತಿದೆ. 15 ದಿನಗಳ ಹಿಂದೆ ಮಾಡಿರುವಂತ ರಸ್ತೆ ಇವತ್ತು ರೊಟ್ಟಿ ಹೇಗೆ ತಿರುವಾಗದಾಗ ಬರುತ್ತೋ ಹಾಗೆ ಕ್ಲಿಯರ್ ಕಟ್ ಆಗಿ ಎಲ್ಲಾನು ಸಮೇತ ಎದ್ದು ಬರುವಂತದ್ನ ಅದೇ ದ್ವಿಚಕ್ರ ವಾಹನ ಸವಾರ ಮಾಡೋಂಥದ್ದು ನಾವೆಲ್ಲರೂ ಸಮೇತ ನೋಡಿದ್ವಿ. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಬಂದಿರೋಂಥ ದುಡ್ಡಿನಲ್ಲಿ ಈ ರಸ್ತೆ ಮಾಡಿದೀವಿ ಅಂತ ಹೇಳ್ತಾರೆ. ಅದು ನೋಡಿದ್ರೆ ಇಂಥ ಕಳಪೆ ಕಾಮಗಾರಿ ಮಾಡಿರೋಂಥದ್ದು ನಾವೆಲ್ಲರೂ ಸಮೇತ ನೋಡಿದ್ವಿ. ಅಧಿಕಾರಿಗಳು ಎಚ್ಚೆತ್ಕೊಂಡು ಆ ಕಾಂಟ್ರಾಕ್ಟ್ದಾರಗಳನ್ನ ಕರೆದು ಶೀಘ್ರವಾಗಿ ಅವನ ಹತ್ರದಿಂದ ಸರಿ ಮಾಡಿಸೋದಂತಾದ್ರೂ ಆಗ್ಬೇಕು. ಇಲ್ಲ ಅಂದ್ರೆ ಅವನು ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಂತದ್ದು ಅದಾಗಬೇಕು. ಇನ್ನು ಪಿಡಬ್ಲ್ಯೂಡಿ ಇಲಾಖೆ ಸಚಿವರಾದ ಸತೀಶ್ ಜಾರಕಿಹೊಳಿ ರಾಜ್ಯದಲ್ಲಿ ಬಲಿಷ್ಠ ರಸ್ತೆಗಳ ನಿರ್ಮಾಣಕ್ಕೆ ಪಣ ತೊಟ್ಟಿದ್ದಾರೆ. ಆದರೆ ಗುತ್ತಿಗೆದಾರರ ದುಡ್ಡಿನ ದುರಾಸೆಗೆ ಕಳಪೆ ಗುಣಮಟ್ಟದ ಕಾಮಗಾರಿಗಳನ್ನ ಮಾಡಲಾಗ್ತಿದ್ದು ಕೋಟಿ ಹಣ ಮಣ್ಣು ಮಾಡಲಾಗ್ತಿದೆ. ಕಳಪೆ ರಸ್ತೆ ಕಂಡು ಸಾರ್ವಜನಿಕರು ಪಿಡಬ್ಲ್ಯೂಡಿ ಇಲಾಖೆ ವಿರುದ್ಧ ಕಿಡಿಕಾರಿದ್ದಾರೆ. 2 ಕೋಟಿ ವೆಚ್ಚದಲ್ಲಿ ಪಿಡಬ್ಲ್ಯೂ ಇಲಾಖೆಯ ಕೈಗೆತ್ತಿಕೊಳ್ಳಲಾದ ರಸ್ತೆ ಕಾಮಗಾರಿಯನ್ನು ಭಾರೀ ಕಳಪೆ ಮಾಡಿದ್ದಾರೆ. ಇದು ಒಂದೆಲ್ಲ ತಾಲೂಕಿನಾದ್ಯಂತ ಎಲ್ಲಿ ಡಾಂಬರೀಕರಣ ಮಾಡಿದರೋ ಎಲ್ಲ ಕೂಡ ಕಳಪೆಯಿಂದ ಕೂಡೈತೆ. ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಶಾಮೀಲಾಗಿ ಕೋಟ್ಯಾಂತರ ರೂಪಾಯಿಗಳನ್ನು ಸರ್ಕಾರಕ್ಕೆ ಮತ್ತು ಜನರಿಗೆ ಭಾರಿ ಮೋಸ ಮಾಡ್ತಾ ಇದ್ದಾರೆ ಇವರು. ಒಟ್ನಲ್ಲಿ ಹಣದಾಸೆಗೆ ಕೆಲ ಗುತ್ತಿಗೆದಾರರು ಕಳಪೆ ಕಾಮಗಾರಿಗಳನ್ನ ಮಾಡ್ತಿದ್ದು ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದೆ. ವಿನಾಯಕ್ ತೊಡರ್ನಾಳ್, ನ್ಯೂಸ್ 18 ಚಿತ್ರದುರ್ಗ.